ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಕಾತುರದಿಂದ ಕಾಯುತ್ತಿರುವ ನಿಮ್ಮ ರಿಸಲ್ಟ್ ಫೈನಲಿ 9ನೇ ತಾರೀಕು ರಿಸಲ್ಟವನ್ನು ಅನೌನ್ಸ್ ಆಗಿದೆ. 9ನೇ ತಾರೀಕು ನಿಮ್ಮ ರಿಸಲ್ಟ್ ನಿಮ್ಮ ಮುಂದೆ ಬರುತ್ತದೆ ಎಂದು ನಮ್ಮ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಇದು ಒಂದು ಮೆಸೇಜ್ ಬಂದಿದೆ. ಇದು ಪ್ರತಿಯೊಂದು ಕಾಲೇಜು ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕೂಡ ಈ ಮೆಸೇಜು ಈಗ ಸದ್ಯಕ್ಕೆ ಈ ಮೆಸೇಜ್ ನಡ್ತಾ ಇದೆ. ಅಂದರೆ ಇದರ ಪ್ರಕಾರ ಏನೈತೆ ಅಂದರೆ ಈ ಮೆಸೇಜ್ ಅಕಾರ್ಡಿಂಗ್ ಟು ದಿಸ್ ಮೆಸೇಜ್ ಏನಿದೆ ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಬರ್ತಿದ್ದಾರೆ ಪ್ರಿಯ ವಿದ್ಯಾರ್ಥಿಗಳಿಗೆ ದಿನಾಂಕ 9/4 ಮಧ್ಯಾಹ್ನ 3 ಗಂಟೆಗೆ 2026 ದ್ವಿತೀಯ PUC ಪರೀಕ್ಷೆ ಫಸ್ಟ್ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಏನಾದರೂ ಡೌಟ್ ಇಲ್ಲ, ಏನೋ ಗೊಂದಲ ಇಲ್ಲ, ಕ್ಲಿಯರ್ವಾಗಿ ಇದು ಮೆಸೇಜ್ ಏನು ಫೇಕ್ ಮೆಸೇಜ್ ಇಲ್ಲ, ಇದು ಕ್ಲಿಯರ್ ಮೆಸೇಜ್ ಇದೆ. ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಅಧಿಕೃತವಾದ ಮೆಸೇಜ್ ಇದೆ. ಅಂದರೆ ನಿಮ್ಮ ವಿದ್ಯಾರ್ಥಿಗಳ ಎಲ್ಲರ ರಿಸಲ್ಟ್ 3 ಗಂಟೆಗೆ ಪ್ರಕಟಿಸಲಾಗುತ್ತದೆ. ಅದಕ್ಕಿಂತ ಬಿಫೋರ್ ಏನಿರ್ತದೆ ಅಂದರೆ ನಮ್ಮ ಮಾನ್ಯ ಶಿಕ್ಷಣ ಮಂತ್ರಿ, ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ಮಂತ್ರಿ ಆದ ನಮ್ಮ ಮಾನ್ಯ ಬಂಗಾರಪ್ಪ ಅವರು ಇಲ್ಲಿ ಬಂದು ಏನು ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ದೊಳಗೆ ಅವರು ಏನು ಡಿಟೇಲ್ ಆಗಿ ಹೇಳ್ತಾರೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರೀವಿಯಸ್ ಇಯರ್ ಮತ್ತು ಈ ಇಯರ್ದಲ್ಲಿ ಎಷ್ಟು ರಿಸಲ್ಟ್ ಕಡಿಮೆ, ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆದರು, ಎಷ್ಟು ವಿದ್ಯಾರ್ಥಿಗಳು ಫೇಲ್ ಆದರು, ಮತ್ತು ಪ್ರೀವಿಯರ್ಸ್ ಇಲ್ಲಿಂದ ಈ ವರ್ಷ ಪರ್ಸೆಂಟೇಜ್ ಎಷ್ಟು ಹೆಚ್ಚಾಗಿದೆ, ಮತ್ತು ಇದರಲ್ಲಿ ಟಾಪರ್ ವಿದ್ಯಾರ್ಥಿಗಳ ಯಾವ ರ್ಯಾಂಕ್, ಯಾವ ಜಿಲ್ಲೆಗಳಿಗೆ ಟಾಪರ್ ಇದೆ ರಿಸಲ್ಟ್ ಮತ್ತು ಯಾವ ಜಿಲ್ಲೆಗೆ ಡೌನ್ ಇದೆ, ಮತ್ತು ಪರ್ಸನಲ್ ಆಗಿ ವಿದ್ಯಾರ್ಥಿಗಳನ್ನು ಹೆಸರನ್ನು ಅನೌನ್ಸ್ ಮಾಡ್ತಾರೆ. ಈ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯದಲ್ಲಿ ಟಾಪ್ ರಿಸಲ್ಟ್ ಬಂದಿದೆ ಅಂತ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಬಿಫೋರ್ ಅವರೆಲ್ಲ ಪ್ರೆಸ್ ಮಾಡಿ ಆ ನಂತರ ನಿಮ್ಮ ರಿಸಲ್ಟ್ ಎಲ್ಲ ವೆಬ್ಸೈಟ್ಗಳಿಗೆ ಬಂದೇ ಬರುತ್ತದೆ. ನೀವು ಈಸಿಯಾಗಿ ಅಲ್ಲಿ ರಿಸಲ್ಟನ್ನು ನೋಡಬೇಕು. ಏಕೆಂದರೆ ಇದು ರಿಸಲ್ಟ್ ಒಂದು ತುಂಬ ಎಲ್ಲರಿಗೆ ಕನ್ಫ್ಯೂಸ್ ಮಾಡಿತ್ತು ಡೇಟ್. ಏಕೆಂದರೆ ಇದು ಎಲೆಕ್ಷನ್ ಆಯಿತು, ಏನಾದರೂ ಟೆಕ್ನಿಕಲ್ ಇತ್ತು, ಅದಕ್ಕೆ ವಿದ್ಯಾರ್ಥಿ ಮಿತ್ರರಿಗೆ ನಾಳೆಗೆ ನಿಮ್ಮ 100% ರಿಸಲ್ಟ್ ಔಟ್ ಆಗುತ್ತಿದೆ. ಅದಕ್ಕೆ ನಾನು ಪರ್ಸನಲ್ವಾಗಿ ನಿಮಗೆ ತಿಳಿಸುವೇನೆ ಅಂದರೆ ಆಸ್ ಎ ಇವ್ಯಾಲ್ಯೂಯೇಟರ್, ಆಸ್ ಎ ಲೆಕ್ಚರರ್ ಅಂತ ನಿಮಗೊಂದು ಮೆಸೇಜ್ ಏನು ಹೇಳುವಂದರೆ, ವಿದ್ಯಾರ್ಥಿಗಳೇ, ನಿಮ್ಮ ರಿಸಲ್ಟದಲ್ಲಿ ಏನಾದರೂ ಮಾರ್ಕ್ಸ್ ಕಡಿಮೆ ಬಂದರೂ ನೀವು ಅದಕ್ಕಲ್ಲ, ನೀವು ಬೇಜಾರು ಮಾಡ್ಕೊಳ್ಬೇಡ್ರಿ. ಮತ್ತೊಂದು ನಾ ರಿಕ್ವೆಸ್ಟ್ ಅಂದರೆ, ಏನಾದರೂ ತಪ್ಪ ಸ್ಟೇಜ್, ರಾಂಗ್ ಸ್ಟೆಪ್ ಅನ್ನು ನೀವು ತಗೋಬೇಡ್ರಿ. ಕೆಲವು ಪ್ರೀವಿಯಸ್ನಲ್ಲಿ ಹಲವಾರು ವಿದ್ಯಾರ್ಥಿಗಳು ರಾಂಗ್ ಸ್ಟೆಪ್ ತಗೋತಾರೆ. ನಿಮ್ಮ ರಿಸಲ್ಟದಲ್ಲಿ ಏನಾದರೂ ಕಡಿಮೆ ಬಂದರೂ ಸಹಿ ನೀವು ಕೂಲ್ ಮೈಂಡ್ ಆಗಿ, ನಮ್ಮಲ್ಲಿ ಮತ್ತೊಂದು ಆಪ್ಷನ್ ಇದೆ, ಇಂಪ್ರೂವ್ಮೆಂಟ್ ರಿಸಲ್ಟ್ ನಾವು ಮಾಡಬಹುದು, ಮತ್ತು ರಿವ್ಯಾಲ್ಯೂಷನ್ ಇದೆ, ರೀಟೋಟಲಿಂಗ್ ಇದೆ. ನಮ್ಮಲ್ಲಿ 3 ಆಪ್ಷನ್ ಇದೆ. ಅದಕ್ಕೆ ವಿದ್ಯಾರ್ಥಿಗಳು ಏನಾದರೂ ತಪ್ಪ ಸ್ಟೆಪ್ ತಗೋಬಾರ್ದು. ಮತ್ತು ನಮ್ಮ ಎಲ್ಲ ಈ ಪೇರೆಂಟ್ಸರು ಹೇಳುವುದೆಂದರೆ, ತಾವು ಭೀ ತಮ್ಮ ಮಕ್ಕಳ ರಿಸಲ್ಟಲ್ಲಿ ಏನಾದರೂ ಏರುಪೇರು ಬಂದರೆ ತಾವು ಭೀ ಅವ್ರ ಮೇಲೆಗೆ ಪ್ರೆಷರ್ ಹಾಕ್ಲಾಗ ಹೋಗಬಾರ್ದು ಅಂತ ನಾನು ಹೇಳುತ್ತಾ. ಏಕೆಂದರೆ ಪ್ರತಿಯೊಂದು ವರ್ಷ ಏನಾದರೂ ಇನ್ಸಿಡೆಂಟ್ ಆಗಿರ್ತದೆ. ಅದಕ್ಕೆ ವಿದ್ಯಾರ್ಥಿ ಮಿತ್ರರಿಗೆ ನಾಳೆ ನಿಮ್ಮದು 100% ರಿಸಲ್ಟ್ ಇಲ್ಲೇ ಔಟ್ ಆಗುತ್ತದೆ ಅಂತ ಹೇಳುತ್ತಾ, ಎಲ್ಲರಿಗೆ ಹ್ಯಾಪಿ, ಎಲ್ಲರಿಗೆ ಗುಡ್ ನ್ಯೂಸ್, ಎಲ್ಲರಿಗೆ ನಂದು ವತಿಯಿಂದ ಎಲ್ಲರಿಗೆ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ, ನಿಮ್ಮೆಲ್ಲರೂ ಒಳ್ಳೆಯ ರಿಸಲ್ಟ್ ಬರಬೇಕು, ಔಟ್ ಬರಬೇಕು, ಕರ್ನಾಟಕದಲ್ಲಿ ನಿಮ್ಮ ಬೆಸ್ಟ್ ರಿಸಲ್ಟ್ ಇರಬೇಕು ಎಂದು ಹೇಳುತ್ತಾ, ಈ ಒಂದು ನಿಮ್ಮದು ಒಂದು ಹ್ಯಾಪಿ ನ್ಯೂಸ್ ನಿಮ್ಮದಲ್ಲಿ ಇಲ್ಲಿ ಬರ್ತಾರೆ ನೋಡ್ರಿ. ಏನು ಬರ್ತಾರೆ ಅಂದರೆ, ಇಲ್ಲಿ ಈ ಮಾಹಿತಿಯನ್ನು ವಿದ್ಯಾರ್ಥಿಗೆ ತಿಳಿಸಲು ಮಂಡಳಿ ಬಿ ಹರ್ಷಿಸುತ್ತದೆ, ನಾನು ಪರ್ಸನಲ್ ಆಗಿ ಹರ್ಷಿಸುತ್ತಿದ್ದೇನೆ ಅಂತ ಹೇಳುತ್ತಾ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತಾ ಎಲ್ಲರಿಗೆ ಆಲ್ ದ ಬೆಸ್ಟ್ ಎಂದು ಹೇಳುತ್ತಾ, ನಾಳೆಗೆ ಎಲ್ಲರೂ ವೇಟ್ ಮಾಡಿರಿ ನಿಮ್ಮ ರಿಸಲ್ಟ್ಗಾಗಿ ಎಂದು ಎಲ್ಲರಿಗೆ ಶುಭವಾಗಲಿ.